ಹೆಲೋ ಸ್ಪರ್ಧಾರ್ಥಿಗಳೇ, ಮೂನ್ಸ್ಟೆಕ್ ಎಜುಕೇಷನ್ ಚಾನಲ್ನಲ್ಲಿ ನಿಮಗೆ ಸ್ವಾಗತ. ಇವತ್ತು ನಾನು ಒಂದು ಹೊಸ ಹುದ್ದೆಯ ಬಗ್ಗೆ ಈ ವಿಡಿಯೋದಲ್ಲಿ ಕವರ್ ಮಾಡಲಿದ್ದೇನೆ. 10th ಮತ್ತು ಡಿಗ್ರಿ ಪಾಸಾದ ವಿದ್ಯಾರ್ಥಿಗಳಿಗೆ ಈ ರಿಕ್ವೈರ್ಮೆಂಟ್ ಆಗಿದ್ದು 2023ರಲ್ಲಿ ಕರ್ನಾಟಕದಲ್ಲಿ ಇದರ ಜಾಬ್ ಲೊಕೇಶನ್ ಆಗಿದೆ. ಯಾವುದಪ್ಪ ಇದು ಜಾಬ್ ಅಂದರೆ ಇಲ್ಲಿ ಹೇಳಲು ಹೋಗ್ತಾ ಇದ್ದೀನಿ. 10th ಮತ್ತು ಪದವಿ ಪಾಸಾದ ಹುದ್ದೆಗಳು 2023 ಚಾಲಕ, ತೋಟಗಾರ ಮತ್ತು ಇತರೆ ಹುದ್ದೆಗಳು ಇದೆ. UHS ಕರ್ನಾಟಕ ಜಾಬ್ಸ್ ಅಂತ ಹೇಳ್ಬೋದು. UHS ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರಲ್ ಸೈನ್ಸ್ ಬಾಗಲಕೋಟ್ ಅಂತ ಹೇಳ್ಬೋದು. ತೋಟಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಬಾಗಲಕೋಟದಲ್ಲಿ ಜಾಬ್ ಲೊಕೇಶನ್ ಆಗಿದೆ. ಅಪ್ಲೈ ಮಾಡಿ ಈಗಲೇ ಈ ಅರ್ಜಿಯನ್ನು ಹಾಕಿ. ಇದರ ಪ್ರಾರಂಭದ ವೇತನ ಏನಾಗಿದೆ ಅಂದರೆ 17,000ರಿಂದ 35,400ವರೆಗೆ ಆಗಿದೆ. ಅದೇ ರೀತಿಯಾಗಿ ಇದರ ಹುದ್ದೆಯ ವಿವರವನ್ನು ಈ ವಿಡಿಯೋದಲ್ಲಿ ಕವರ್ ಮಾಡಲಿದ್ದೇನೆ. ಅರ್ಹತೆ ಏನಿರಬೇಕು ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ, ಏಜ್ ಲಿಮಿಟ್, ಸಂಬಳದ ವಿವರ, ಆಯ್ಕೆಯ ವಿಧಾನ ಯಾವ ರೀತಿ ಇದೆ, ಅರ್ಜಿ ಸಲ್ಲಿಸುವುದು ಹೇಗೆ, ಅಪ್ಲಿಕೇಶನ್ ಲಿಂಕ್ ಯಾವುದು, ಪ್ರಮುಖ ದಿನಾಂಕಗಳು ಅಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್, ಅಪ್ಲಿಕೇಶನ್ ಎಂಡ್ ಡೇಟ್, ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕವರ್ ಮಾಡಲಿದ್ದೇನೆ. ಅದಕ್ಕೂ ಮುನ್ನ ಯಾರು ನನ್ನ ಟೆಲಿಗ್ರಾಮ್ ಚಾನಲ್ ಮೂನ್ಸ್ಟೆಕ್ ಎಜುಕೇಷನನ್ನು ಜಾಯಿನ್ ಮಾಡಿಲ್ಲ ಅಂದರೆ ಜಾಯಿನ್ ಮಾಡಿ. ಡೈಲಿ ಜಾಬ್ ಅಪ್ಡೇಟ್ಗಳ ನೋಟಿಫಿಕೇಷನ್ಗಳನ್ನು ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕ್ತಾ ಇರ್ತೀನಿ. ಯಾರು ಇನ್ನೂವರೆಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ದಿಂದ ನನಗೆ ಬಹಳಷ್ಟು ಇನ್ಸ್ಪಿರೇಷನ್ ಸಿಗುತ್ತೆ ಅಂತ ಹೇಳ್ತಾ UHS ಕರ್ನಾಟಕ ಜಾಬ್ಸ್, ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯ ಬಾಗಲಕೋಟೆ, ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರಲ್ ಸೈನ್ಸ್ ಬಾಗಲಕೋಟ್ ಅಂತ ಹೇಳ್ಬೋದು. ಏನಿದೆ, ಯಾವ ರೀತಿ ಇದೆ ನೋಡಿ. ಕರ್ನಾಟಕದಲ್ಲಿ ಚಾಲಕ ಮತ್ತು ಇತರ ಹುದ್ದೆಗಳನ್ನು ಹುಡುಕುತ್ತಿರುವ ಅರ್ಹ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಹುದ್ದೆಗಳ ವಿವರಗಳನ್ನು ಓದಿದ ಬಳಿಕ ಹುದ್ದೆಗೆ ಅರ್ಹರೆಂದು ಭಾವಿಸಿದರೆ ಮಾತ್ರ ಅರ್ಜಿಯನ್ನು ಸಲ್ಲಿಸಿ. ಸೂಚನೆ ಏನಿದೆ, ಅರ್ಜಿ ಸಲ್ಲಿಸುವ ಮುನ್ನ ಕೆಳಗೆ ನೀಡಲಾಗಿರುವ ಅಧಿಸೂಚನೆ ಪ್ರಕಟಣೆಯನ್ನು ತೆರೆದು ಓದಿದ ಬಳಿಕ ಅರ್ಜಿಯನ್ನು ಸಲ್ಲಿಸಿ. ನಾನು ಇದರ ಪೂರ್ತಿಯಾಗಿ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಕವರ್ ಮಾಡಲಿದ್ದೇನೆ. ನೀವೇನು ಮಾಡಿ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಟಿಫಿಕೇಷನ್ ಲಿಂಕ್ನ ಕೊಡುವೆ. ಅದೇ ರೀತಿಯಾಗಿ ಅಪ್ಲೈ ಮಾಡಲು ಇರುವಂತಹ ಲಿಂಕ್ನ ಸಹ ಕೊಡುವೆ. ಹೋಗಿ ನೋಡ್ಕೊಳ್ಳಿ. ಇದೊಂದು ಸಲ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ. ಹುದ್ದೆಯ ಹೆಸರು, ಸಂಖ್ಯೆ ಮತ್ತು ವೇತನದ ವಿವರ ಏನಿದೆ ನೋಡಿ. 10th ಮತ್ತು ಡಿಗ್ರಿ ಪಾಸ್ ರಿಕ್ವೈರ್ಮೆಂಟ್ 2023 ಕರ್ನಾಟಕ. ಹುದ್ದೆಯ ಹೆಸರು ಏನಿದೆ, ಚಾಲಕ, ಡ್ರೈವರ್ ಅಂತ ಹೇಳ್ಬೋದು. ಹುದ್ದೆಯ ಸಂಖ್ಯೆಗಳು ಎಷ್ಟಿದಾವೆ ಅಂದರೆ 2. ವೇತನ ಎಷ್ಟಿದೆ ಅಂದರೆ 21,400ವರೆಗೆ 42,000ವರೆಗೆ. 21,000ದಿಂದ 42,000ವರೆಗೆ ಚಾಲಕ ಡ್ರೈವರ್ ಹುದ್ದೆಗೆ ಇಷ್ಟು ನಿಮಗೆ ವೇತನ ಸಿಗಲಿದೆ. ನೆಕ್ಸ್ಟ್ ಜಾಬ್ ಏನಿದೆ, ಪ್ರೋಗ್ರಾಮ್ ಅಸಿಸ್ಟೆಂಟ್ ಲ್ಯಾಬ್ ಟೆಕ್ನಿಷಿಯನ್ 35,000ದಿಂದ 1,12,000ವರೆಗೆ ನಿಮಗೆ ಸ್ಯಾಲ್ರಿ ಸಿಗುವುದು. ಗಾರ್ಡನರ್ ಟೋಟಲ್ ಎಷ್ಟು ಹುದ್ದೆ, ಒಂದು ಹುದ್ದೆ ಇದೆ. 17,000ದಿಂದ 28,000ದಿಂದ 950ವರೆಗೆ ನಿಮಗೆ ಸ್ಯಾಲ್ರಿ ಸಿಗಲಿದೆ. ಹುದ್ದೆಯ ಸಂಖ್ಯೆ ಎಷ್ಟಿದಾವೆ ಅಂದರೆ ಟೋಟಲ್ 4 ಹುದ್ದೆಗಳು ಖಾಲಿ ಇವೆ. ಒಟ್ಟು 4 ಹುದ್ದೆಗಳು ಖಾಲಿ ಇದ್ದು ಇದನ್ನು ಅಪ್ಲೈ ಮಾಡಿ. ಅಪ್ಲೈ ಮಾಡಿ ಅಂತ ಹೇಳ್ತಾ ವಯೋಮಿತಿ ವಿವರ ಏನಿದೆ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಕನಿಷ್ಠ 18 ಮತ್ತು ಗರಿಷ್ಠ 35 ವರ್ಷಗಳ ವಯೋಮಿತಿಯನ್ನು ಹೊಂದಿರಬೇಕಾಗುತ್ತದೆ, ಅಂದರೆ ಏಜ್ ಲಿಮಿಟ್ ಹೊಂದಿರಬೇಕಾಗುತ್ತದೆ. OBC ಅಭ್ಯರ್ಥಿಗಳು ಕನಿಷ್ಠ 18ರಿಂದ ಗರಿಷ್ಠ 38 ವರ್ಷ. SC/ST ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಕನಿಷ್ಠ 18, ಗರಿಷ್ಠ 40 ವರ್ಷದ ವಯೋಮಿತಿಯನ್ನು ಹೊಂದಿರಬೇಕಾಗುತ್ತದೆ. ವಿದ್ಯಾರ್ಹತೆ ಏನಿದೆ, ಚಾಲಕ, ಡ್ರೈವರ್ ಅಭ್ಯರ್ಥಿಯು SSLC 10th ವಿದ್ಯಾರ್ಹತೆ ಹೊಂದಿರಬೇಕು. ಜೊತೆಗೆ ಲಘು ವಾಹನ ಚಾಲನಾ ಪರವಾನಗಿ ಲೈಟ್ ಡ್ರೈವಿಂಗ್ ಲೈಸೆನ್ಸ್ ಅಂತ ಹೇಳ್ಬೋದು. ಕನಿಷ್ಠ 2 ವರ್ಷದ ಚಾಲಕನಾಗಿ ಅನುಭವವನ್ನು ಹೊಂದಿರಬೇಕಾಗುತ್ತದೆ. ಯಾರು ಚಾಲಕ ಡ್ರೈವರ್ಗೆ. ಪ್ರೋಗ್ರಾಮ್ ಅಸಿಸ್ಟೆಂಟ್ ಈ ಅಭ್ಯರ್ಥಿಯು ತೋಟಗಾರಿಕೆ ಅಂದರೆ ಹಾರ್ಟಿಕಲ್ಚರಲ್
ಅಗ್ರಿಕಲ್ಚರ್ ಮಾರ್ಕೆಟಿಂಗ್, ಕೋಆಪರೇಷನ್, ಹೋಮೋ ಸೈನ್ಸ್, ಓಕೆ, ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್, ವೆಟರ್ನರಿ ಸೈನ್ಸ್, ಅನಿಮಲ್ ಸೈನ್ಸ್, ಫಾರೆಸ್ಟ್ರಿ ಆರ್ ಫುಡ್ ಟೆಕ್ನಾಲಜಿ ಆರ್ ಅಗ್ರಿಕಲ್ಚರಲ್ ಬಯೋಟೆಕ್ನಾಲಜಿ, ಇವುಗಳಲ್ಲಿ ಯಾವುದೇ ವಿಷಯಗಳಲ್ಲಿ, ಓಕೆ, ಯಾವುದಾದ್ರೂ ಒಂದು ವಿಷಯದಲ್ಲಿ ಪದವಿ ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗ್ತದೆ. ಓಕೆ, ಯಾರಿಗೆ? ಪ್ರೋಗ್ರಾಮ್ ಅಸಿಸ್ಟೆಂಟ್ ಅಂತ ಹೇಳ್ಬೋದು. ಗಾರ್ಡ್ನರ್ಗೆ ಈ ಹುದ್ದೆಗೆ ಅಭ್ಯರ್ಥಿಯು SSLC, ಓಕೆ, 10th ವಿದ್ಯಾರ್ಹತೆಯ ಜೊತೆಗೆ ತೋಟಗಾರಿಕೆ ಅಥವಾ ಕೃಷಿಯಲ್ಲಿ ಕನಿಷ್ಠ 10 ತಿಂಗಳ ತರಬೇತಿಯನ್ನು ಪಡೆದಿರಬೇಕಾಗುತ್ತದೆ ಗಾರ್ಡನರ್ ಹುದ್ದೆಗೆ. ಓಕೆ, ಆಯ್ಕೆಯ ವಿಧಾನ ಯಾವ ರೀತಿ ಇದೆ ನೋಡಿ. ಪ್ರೋಗ್ರಾಮ್ ಅಸಿಸ್ಟೆಂಟ್, ಓಕೆ, ಈ ಹುದ್ದೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಡ್ರೈವರ್ ಮತ್ತು ಗಾರ್ಡನರ್ ಈ ಹುದ್ದೆಗೆ ಅಭ್ಯರ್ಥಿಗಳಿಗೆ ಪ್ರಾಕ್ಟಿಕಲ್ ಟೆಸ್ಟ್ಗಳನ್ನು ನಡೆಸಿ ಆಯ್ಕೆಯನ್ನು ಮಾಡಲಾಗುತ್ತದೆ. ಅಪ್ಲಿಕೇಶನ್ನ ಯಾವ ರೀತಿ ಹಾಕಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಅಭ್ಯರ್ಥಿಯು ಅರ್ಜಿ ಸಲ್ಲಿಸಲು ಮುನ್ನ ಕೆಳಗೆ ನೀಡಲಾಗಿರುವ ಅಧಿಸೂಚನೆಯನ್ನು ಒಮ್ಮೆ ಪೂರ್ತಿಯಾಗಿ ಓದಿರಿ. ಅಭ್ಯರ್ಥಿಗಳು ಆಯಾ ಹುದ್ದೆಗಳಿಗೆ ಸಂಬಂಧಿಸಿದ ಅರ್ಜಿ ನಮೂನೆಯನ್ನು ಕೆಳಗೆ ನೀಡಲಾಗಿರುವ ಲಿಂಕ್ ಮುಖಾಂತರ ಡೌನ್ಲೋಡ್ ಮಾಡಬೇಕು. ಓಕೆ, ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಹಾಕುವೆ. ಆ ಲಿಂಕ್ನಿಂದ ನೀವು ಏನು ಮಾಡಿ ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡಿ ಅಂತ ಹೇಳ್ತಾ, ಅರ್ಜಿ ನಮೂನೆಯನ್ನು ಕೇಳಲಾಗಿರುವ ಎಲ್ಲ ಮಾಹಿತಿಗಳನ್ನು ಭರ್ತಿ ಮಾಡಿ ಅಗತ್ಯ ದಾಖಲೆಗಳೊಂದಿಗೆ ಕೆಳಗೆ ನೀಡಲಾಗಿರುವ ವಿಳಾಸಕ್ಕೆ ಸಲ್ಲಿಸಬೇಕಾಗುತ್ತದೆ. ಹೆಚ್ಚಿನ ವಿವರಗಳನ್ನು ಅಧಿಸೂಚನೆಯಲ್ಲಿ ನೀಡಲಾಗಿದೆ. ಓಕೆ, ಅರ್ಜಿ ನಮೂನೆಯನ್ನು ಏನು ಮಾಡಿ ಫಿಲ್ ಮಾಡಿ ಡಾಕ್ಯುಮೆಂಟ್ಸ್ಗಳನ್ನು ಹಚ್ಚಿ ಕೆಳಗೆ ನೀಡಿರುವ ವಿಳಾಸಕ್ಕೆ ಈ ವಿಳಾಸಕ್ಕೆ ನೀವು ಕಳಿಸಬೇಕಾಗುತ್ತದೆ. ಯಾವ ವಿಳಾಸ ಅಂದರೆ ಆಫೀಸ್ ಆಫ್ ದಿ ರಿಜಿಸ್ಟ್ರಾರ್, ಉದ್ಯಾನನಗರಿ, ಬಾಗಲಕೋಟ್, ಕರ್ನಾಟಕ 587104. ಇದಕ್ಕೆ ಏನು ಮಾಡಬೇಕು, ನೀವು ಪೋಸ್ಟ್ ಮುಖಾಂತರ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಹಚ್ಚಿ ಕಳಿಸಬೇಕಾಗ್ತದೆ. ಅರ್ಜಿ ಶುಲ್ಕ ಏನಿದೆ ನೋಡಿ. ಅರ್ಜಿ ಶುಲ್ಕ ಸಾಮಾನ್ಯ ವರ್ಗದವರಿಗೆ 600 ರೂಪಾಯಿ, OBC ವರ್ಗದವರಿಗೆ 300 ರೂಪಾಯಿಗಳ ಅರ್ಜಿ ಶುಲ್ಕ. SC ST ಪ್ರವರ್ಗ 1 ಮಾಜಿ ಸೈನಿಕರು, PWBD ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದ ಅರ್ಜಿ ಶುಲ್ಕ ಇಲ್ಲ ಇಲ್ಲಿ. ಓಕೆ, ಶುಲ್ಕ ಪಾವತಿಸುವ ವಿಧಾನ ಯಾವುದಿದೆ ಅಂದರೆ ಅಭ್ಯರ್ಥಿಯು ಅಧಿಕೃತ ವೆಬ್ಸೈಟ್ನಿಂದ ಅಥವಾ ಕೆಳಗೆ ನೀಡಲಾಗಿರುವ ಚಲನ್ ಲಿಂಕ್ ಮುಖಾಂತರ ಬ್ಯಾಂಕ್ ಚಲನನ್ನು ಪ್ರತಿಯನ್ನು ಡೌನ್ಲೋಡ್ ಮಾಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಯಾವುದೇ ಶಾಖೆಗಳಲ್ಲಿ ಚಲನ್ ಮೂಲಕ ಶುಲ್ಕವನ್ನು ಪಾವತಿಸಬಹುದು. ಓಕೆ, ನಾನು ಇದರ ಲಿಂಕ್ನ ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡುವೆ. ಓಕೆ, ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಯಾವುದಂದರೆ 6/1/2023. ಅರ್ಜಿ ಸಲ್ಲಿಸುವಲು ಕೊನೆಯ ದಿನಾಂಕ 4/2/2023. ಓಕೆ, ಇದಕ್ಕೂ ಮುನ್ನ ಅರ್ಜಿಯನ್ನು ಹಾಕಿ ಈ ಜಾಬ್ನ ನೀವು ಏನು ಮಾಡಿ ಫಾಯ್ದಾನ ತಗೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋಸ್. ಇದರಲ್ಲಿ ಏನಾದರೂ ಡೌಟ್ಗಳಿದ್ದರೆ, ಓಕೆ, ಏನಾದರೂ ಪ್ರಾಬ್ಲಮ್ ಅನಿಸಿದರೆ ನಿಮಗೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಓಕೆ, ಹೋಗುವ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋಸ್ ಗೈಸ್. ಥ್ಯಾಂಕ್ ಯು.